ರಾಜ್ಯದ ಗ್ರಾಹಕರಿಗೆ ಕೆಎಂಎಫ್ ಬೆಲೆ ಏರಿಕೆ ಈಗ ಮತ್ತೆ ಶಾಕ್ ಅನ್ನು ಕೊಟ್ಟಿದೆ. ಬೆಲೆ ಏರಿಸಿ ಶಾಕ್ ಕೊಟ್ಟಿದೆ. ರಾಜ್ಯದ ಗ್ರಾಹಕರಿಗೆ ಕೆಎಂಎಫ್ ಬೆಲೆ ಏರಿಕೆ ಶಾಕ್ ತಟ್ತಾ ಇದೆ. ಗ್ರಾಹಕರಿಗೆ ಮತ್ತೆ ನಂದಿನಿ ತುಪ್ಪ ಮತ್ತೆ ಬೆಣ್ಣೆ ಬೆಲೆ ಏರಿಕೆಯ ಶಾಕ್ ತಟ್ತಾ ಇದೆ. ಇಂದಿನಿಂದಲೇ ತುಪ್ಪ ಬೆಣ್ಣೆ ಪರಿಷ್ಕೃತ ದರ ಜಾರಿಯಾಗಿದೆ. ಪ್ರತಿ ಕೆಜಿ ತುಪ್ಪದ ಬೆಲೆಯಲ್ಲಿ 15 ರೂಪಾಯಿ ಹೆಚ್ಚಳ ಆಗಿದೆ. ಪ್ರತಿ ಕೆಜಿ ಬೆಣ್ಣೆ ದರದಲ್ಲಿ 22 ರೂಪಾಯಿ ಹೆಚ್ಚಳ ಆಗಿರತಕ್ಕಂಥದ್ದು. ಇಷ್ಟು ಪ್ರಮಾಣದಲ್ಲಿ ದರ ಏರಿಕೆ ಮಾಡೋದು ಸರಿಯಲ್ಲ. ದರ ಏರಿಕೆ ಖಂಡಿಸಿದ ಸಿಲಿಕಾನ್ ಸಿಟಿ ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಜನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ನಂದಿನಿ ತುಪ್ಪ ಮತ್ತು ಬೆಣ್ಣೆಯ ಬೆಲೆ ಹೆಚ್ಚಳ ಆಗಿದೆ. 15 ರೂಪಾಯಿ ಮತ್ತು 22 ರೂಪಾಯಿ ಎರಡರ ಬೆಲೆ ಕೂಡ ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಲಿಕಾನ್ ಸಿಟಿಯ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಕೆಎಂಎಫ್ನಿಂದ ತುಪ್ಪ ಮತ್ತು ಬೆಣ್ಣೆಯ ದರವನ್ನು 15 ರೂಪಾಯಿ ಮತ್ತು 50 ರೂಪಾಯಿಗೆ ಏರಿಕೆ ಮಾಡಿದರೆ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಇಲ್ಲಿ ಸ್ಥಳೀಯರಿರ್ತಕ್ಕಂಥ ಒಂದು ಗ್ರಾಹಕರಿದೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ತುಪ್ಪದ ರೇಟ್ ಜಾಸ್ತಿ ಆಗಿದೆ ಮತ್ತು ಬೆಣ್ಣೆ ರೇಟ್ ಜಾಸ್ತಿ ಆಗಿದ್ದಾರೆ, ಏನು ಹೇಳಕ್ಕೆ ಬಯಸ್ತೀರಾ? ಇದು ಬೇಯಿಸ್ತಾರೆ, ಜಾಸ್ತಿ ಆಗಿಬಿಟ್ರೆ ಬೇರೆ ಅಮೂಲ್ಗೆ ನೋಡ್ತಾರೆ. ಅಥವಾ ಇದು ಜಾಸ್ತಿ ಆಯಿತು ನಮ್ಮ ನಂದಿಲಿ ಇದು ಕಡಿಮೆ ಮಾಡಲೇಬೇಕು. ನಾವು ರೆಗ್ಯುಲರ್ ಇಲ್ಲಿಂದ ತುಪ್ಪ ತೊಗೊಂಡು ಹೋಗ್ತಾ ಇದ್ದೆ, ಹಾಲು ತೊಗೊಂಡು ಹೋಗ್ತಾ ಇಲ್ಲ, ಎಲ್ಲ ಐಟಮ್ ತೊಗೊಂಡು ಹೋಗ್ತಾ ಇದ್ದೆ ನಿಮ್ಮದು. ಅದಕ್ಕೆ ದಯವಿಟ್ಟು ಇದು ರೇಟ್ ಕಡಿಮೆ ಮಾಡಿ. ಸರ್, ಈ ದರ ಏರಿಕೆ ಅನ್ನೋದು ಮಧ್ಯಮ ವರ್ಗದವರಿಗೆ ಫಿಕ್ಸ್, ಪ್ರತಿ ಬಾರಿ ಏನಾದರೂ ಒಂದು ದರ ಏರಿಕೆ ಮಾಡ್ತಾರೆ. ಅಂದರೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ವಸ್ತುಗಳ ದರ ಏರಿಕೆನ ಮಾಡ್ತಿದೆ. ಅಂದರೆ ಸರ್ಕಾರ ಒಂದು ಬಡವರ ಪರವಾಗಿಲ್ಲ ಅನ್ನೋದು. ಮತ್ತೆ ಹಿಂಗಾದರೆ ಮುಂದಿನ ದಿನಗಳಲ್ಲಿ ಮಧ್ಯಮ ವರ್ಗದ ಜನರು ಬದುಕೋದು ಹೆಂಗೆ ಅಂತ? ಮಧ್ಯಮ ವರ್ಗ ಜಾಸ್ತಿ ಇದೆ, ತೊಂದರೆ ಆಗುತ್ತೆ. ಸರ್ಕಾರ ಸ್ವಲ್ಪ ನಿಧಾನ ಮಾಡಬೇಕು, ಅದಕ್ಕೆ ಇಲ್ಲಿ ನೋಡಲೇಬೇಕು. ಅದು ಪ್ರತಿ ತಿಂಗಳ ಹಿಂಗೆ ಮಾಡಿದ್ದು ರೇಟ್ ಜಾಸ್ತಿ ಮಾಡ್ತಾನೆ ಇರ್ತವೆ. ಈ ಸದ್ಯಕ್ಕೆ 3-6 ತಿಂಗಳಿಗೆ ಜಾಸ್ತಿ ಆಗಿದೆ, 3 ಸತಿ ಆಯಿತು. ಇದೆ ನಾನು ಸರ್ಕಾರಕ್ಕೆ ಹೇಳ್ತಾ ಇದೆ, ಸ್ವಲ್ಪ ರೇಟ್ ಕಡಿಮೆ ಮಾಡಿ ಸರ್. ಸರ್, ಇದರಿಂದ ತಮ್ಮ ಆರ್ಥಿಕತೆ ಮೇಲೆ ಅಂದರೆ ಫಿನಾನ್ಷಿಯಲಿ ಎಷ್ಟು ಬರ್ಡನ್ ಆಗುತ್ತೆ? ಯಾಕಂದರೆ 1 ಕೆಜಿಗೆ 15 ರೂಪಾಯಿ ಮತ್ತು ಬೆಣ್ಣೆಗೆ 50 ರೂಪಾಯಿ ಅಂದರೆ ತುಂಬ ಇದೆ. ಯಾಕಂದರೆ ನೀವು 5 ಕೆಜಿ 10 ಕೆಜಿ ಗಟ್ಟಲೆ ತಗೋತೀರಾ. ಅದರಿಂದ ತಮಗೆ ಎಷ್ಟು ಯಾವ ಥರ ಪರಿಣಾಮ ಬೀರುತ್ತೆ ತಮ್ಮ ಕಿಚನ್ ಬಜೆಟ್ ಮೇಲೆ? ಬಜೆಟ್ ಮೇಲೆ ಜಾಸ್ತಿ ಆಗುತ್ತೆ, 20% ಜಾಸ್ತಿ ಆಗ್ಬೋದು. ಯಾಕೆ ತರಕಾರಿ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಆಮೇಲೆ ಇದು ಎಲ್ಲ ತುಪ್ಪದು ಹಾಲ್ದು ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ರು. ಇದಕ್ಕೆ ಎಲೆಕ್ಟ್ರಿಷಿಯನ್ ಅದು ಜಾಸ್ತಿ ಆಯಿತು, ನೀರ್ದು. ಸರ್, ಈಗ ಸರ್ಕಾರ ಹೇಳುತ್ತೆ ಇಲ್ಲ ನಮ್ಮ ನಿರ್ವಹಣಾ ವೆಚ್ಚ ಹೆಚ್ಚಾಯಿತು, ಅದಕ್ಕಾಗಿ ನಾವು ಅನಿವಾರ್ಯ ದರ ಏರಿಕೆ ಮಾಡೋದು ಅನಿವಾರ್ಯ ಅಂತಾರೆ. ಆದರೆ ಇಷ್ಟೇ ರೂಪಾಯಿ ಹೆಚ್ಚಿಗೆ ಮಾಡೋದು ಅನಿವಾರ್ಯ ಇತ್ತು ಅಥವಾ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಡೀತಿತ್ತು ಅನ್ಸುತ್ತಾ? ಕಮ್ಮಿ 15 ರೂಪಾಯಿ ಕಮ್ಮಿ ಮಾಡಲೇಬೇಕು, 10-15 ರೂಪೀಸ್ ಕಮ್ಮಿ ಮಾಡಲೇಬೇಕು ಸರ್ಕಾರ. ಅಂದರೆ ಅವರು ಈಗ ಡೀಸೆಲ್ ದರ ಜಾಸ್ತಿ ಆಗಿದೆ, ಹಂಗಾಗಿ ನಮ್ಮ ಖರ್ಚು ವೆಚ್ಚ ಜಾಸ್ತಿ ಆಗಿದೆ, ಮತ್ತು ಸ್ಯಾಲ್ರಿನ ಜಾಸ್ತಿ ಇದೆ. ಆ ಕಾರಣಕ್ಕೆ ನಾವು ಅನಿವಾರ್ಯವಾಗಿ ಮಾಡ್ತಾನೇ ಇದ್ದೀವಿ. ಆದರೆ ಬಡವರನ್ನು ಮತ್ತು ಹೆಚ್ಚು ಕಮ್ಮಿ ಜನಗಳನ್ನ ಅಭಿಪ್ರಾಯ ಕೇಳಿ ಮಾಡಬೇಕಿತ್ತು ಅನ್ಸುತ್ತಾ? ಇಲ್ಲ, ಮಾಡಲೇಬೇಕು ಸರ್. ಜನಗಳಿಗೆ ಭಾಳ ತೊಂದರೆ ಆಗ್ತದೆ. ಮಿಡಲ್ ಕ್ಲಾಸ್ಗೆ ತೊಂದರೆ ಜಾಸ್ತಿ ಆಗೋದು, ಬಡವರಿಗೆ ಏನಿಲ್ಲ ತೊಂದರೆ ಇಲ್ಲ, ಮಿಡಲ್ ಕ್ಲಾಸ್ಗೆ ಜಾಸ್ತಿ ತೊಂದರೆ ಆಗುತ್ತೆ. ಇದು ಇಲ್ಲಿ ಬಂದಿರತಕ್ಕಂಥ ವ್ಯಾಪಾರಸ್ಥರ ಮಾತು. ಅಂದರೆ ಇವರು ಪ್ರತಿ ಒಂದ್ಸರಿ ತೊಗೊಂಡ್ರೆ 5 ಕೆಜಿ ಗಟ್ಟಲೆ ಒಂದು ತೆಗೆದುಕೊಂಡು ಹೋಗ್ತಾರೆ. ಹಿಂಗೆ ಆದರೆ ಒಂದು ಪ್ರತಿ ಕೆಜಿ ತುಪ್ಪಕ್ಕೆ 15 ರೂಪಾಯಿ, ಬೆಣ್ಣೆಗೆ 50 ರೂಪಾಯಿ. ಅಂದರೆ ಇದು ನಮ್ಮ ಕಿಚನ್ ಬಜೆಟ್ ಮೇಲೆ ಆರ್ಥಿಕವಾಗಿ ತುಂಬ ಹೊಡೆತ ಬೀಳುತ್ತೆ. ಶೇಕಡ ಒಂದು 15-20% ಹೆಚ್ಚಿಗೆ ಆಯಿತು. ಸೊ ಹಾಗಾಗಿ ಸರ್ಕಾರ ಇದನ್ನ ದರ ನೋಡ್ಕೊಂಡು ಹೆಚ್ಚಿಗೆ ಮಾಡಬೇಕು, ಅಥವಾ ಈ ದರ ಏನಿದ್ರೆ ವಿಡ್ರಾ ಮಾಡ್ಕೋಬೇಕಂತ ಇಲ್ಲಿರ್ತಕ್ಕಂಥ ಒಂದು ಅಂದರೆ ಸ್ಥಳೀಯ ಗ್ರಾಹಕರಿಗೆ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ವಿನೋದ್ ಕಮ್ತಾರ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಕೆಎಂಎಫ್ನಿಂದ